ಈ ಥರ ಹೆವಿ ವರ್ಕ್ ಲೇಸಸ್ ಇಲ್ಲಾಂದರೆ ಹೆವಿ ವರ್ಕ್ ಎಂಬ್ರಾಯ್ಡ್ರೀಸ್ ಮಾಡುವಾಗ ಈ ಎಡ್ಜಸ್ನ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದನ್ನು ವಿತ್ ಲೈನಿಂಗ್ ಯಾವ ಥರ ಈ ಥರ ಈಸಿಯಾಗಿ ಫಿನಿಶ್ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಆಮೇಲೆ ಈ ಥರ ಲೇಸ್ ಇರುತ್ತೆ, ಇಲ್ಲಾಂದರೆ ಎಂಬ್ರಾಯ್ಡ್ರಿ ಮಾಡ್ತೀವಿ. ಎಂಬ್ರಾಯ್ಡ್ರಿ ಮಾಡಿದರೆ ಹಿಂದುಗಡೆ ನಮಗೆ ಸ್ಟಿಚ್ ಕಾಣುತ್ತೆ, ಬಟ್ ಲೇಸ್ ಹಾಕಿದರೆ ನಮಗೆ ಸ್ಟಿಚ್ ಕಾಣಲ್ಲ. ಸೊ ಹಂಗಾಗಿ ಈ ಥರ ಒಂದು ಚಾಕಲ್ಲಿ ಇಲ್ಲ ಪೆನ್ಸಿಲಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಎಲ್ಲಿ ನಿಮಗೆ ಸ್ಟಿಚ್ ಬರಬೇಕು ಅಂತ ಕರೆಕ್ಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಇವಾಗ ಇದು ಮೇನ್ ಫ್ಯಾಬ್ರಿಕ್ ಅಂದರೆ ಇದು ಲೈನಿಂಗ್ ಫ್ಯಾಬ್ರಿಕ್. ಲೈನಿಂಗ್ ಮೇಲೆ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಬಟ್ ಇದಕ್ಕೆ ನಾವು ಸ್ಟಿಚ್ ಮಾಡಬೇಕು ಅಂದರೆ ನೋಡಿ, ಪ್ರೆಸರ್ ಫುಟ್ರನ್ನ ತೆಗೆದುಬಿಡಿ. ಸೊ ತೆಗೆದುಬಿಡಿ. ಇದನ್ನು ನಿಧಾನಕ್ಕೆ ನೋಡ್ಕೊಂಡು ಸ್ಟಿಚ್ ಮಾಡಬೇಕು. ಯಾಕಂದರೆ ಸ್ವಲ್ಪ ನಿಮ್ಮ ಕೈ ನೀಡ್ಲ್ ಹತ್ರ ಹೋದ್ರೂ ನಿಮಗೆ ನೀಡಲ್ ಕೈ ಫಿಂಗರ್ ಒಳಗಡೆ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಈ ಲೈನ್ ಮೇಲೇ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಈ ಬಟ್ಟೆನ ಸ್ವಲ್ಪ ಗಟ್ಟಿಗೆ ಇಟ್ಕೊಳ್ಬೇಕು. ಬಟ್ಟೆ ಲೂಸ್ ಬಿಟ್ಟರೆ ನಿಮಗೆ ಸ್ಟಿಚ್ ಬಿಡಲ್ಲ. ಸೊ ಹಂಗಾಗಿ ಇಲ್ಲಿ ನೋಡಿ. ಸೊ ನಮಗೆ ಸ್ಟಿಚ್ಚು ಫ್ರಂಟಲ್ಲಿನೂ ಈ ಥರ ಆಗಿರುತ್ತೆ. ಸೊ ಬ್ಯಾಕಲ್ಲಿನೂ ಈ ಥರ ಆಗಿರುತ್ತೆ. ಚಿಕ್ಕ ಸ್ಟಿಚ್ ಇಟ್ಕೊಳ್ಳಿ, ಆವಾಗ ನಿಮಗೆ ಸ್ವಲ್ಪ ಮಾಡೋಕ್ಕೆ ಈಸಿ ಇರುತ್ತೆ. ಲಾಂಗ್ ಸ್ಟಿಚಸ್ ಇಟ್ಕೊಳ್ಬೇಡಿ. ಸೊ ಇದನ್ನು ಎಕ್ಸಸ್ ಇರೋದನ್ನ ಟ್ರಿಮ್ ಮಾಡ್ಕೊಳ್ಳೋಣ. ಸೊ ಅದೇ ಶೇಪ್ಗೆ ಇದು ಮಾಡಿಕೊಂಡು ಸೆಂಟ್ರಲ್ಲಿ ನಾಚ್ ಮಾಡ್ಕೊಳ್ಳೋಣ. ಈ ಥರ ಟರ್ನ್ ಮಾಡಿಕೊಂಡು ಒಂದು ಅಯನ್ ಮಾಡಿ ತೋರಿಸ್ತೀನಿ. ಅಯನ್ ಮಾಡಿದ್ಮೇಲೆ ನೋಡಿ ಈ ಥರ ಕರ್ವಿ ಎಡ್ಜಸ್ ಪ್ರಾಪರಾಗಿ ಬರುತ್ತೆ. ನಮಗೆ ಎಲ್ಲಿ ಎಂಬ್ರಾಯ್ಡ್ರಿ ಇಲ್ಲ ಲೇಸ್ ಇದೆಯೋ ಅಲ್ಲಿ ಎಕ್ಸಾಕ್ಟ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಹಿಂದ್ಗಡೆನೂ ನಮಗೆ ಆ ಬಟ್ಟೆ ಕವರ್ ಆಗಿರುತ್ತೆ ನೋಡಿ, ಕಂಪ್ಲೀಟ್ ಕವರ್ ಆಗಿರುತ್ತೆ. ಸೊ ಈ ಥರ ನಾವು ಕಟ್ ವರ್ಕ್ನ ಫಿನಿಶ್ ಮಾಡ್ಕೊಳ್ಳುವಾಗ ನಮಗೆ ಕಟ್ ವರ್ಕ್ ಚೆನ್ನಾಗಿ ಕಾಣುತ್ತೆ.